ನಮಸ್ಕಾರ. ಇವತ್ತು ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಹೊನ್ನಮ್ಮ ಕಿವುಡು ಮಕ್ಕಳ ಶಾಲೆಯಲ್ಲಿ ನಾವು ನಮ್ಮ ಸಂಘಟನೆಯ ಕಾನೂನು ಘಟಕದ ರಾಜ್ಯ ಅಧ್ಯಕ್ಷರಾದಂಥ ನಾರಾಯಣ ಸ್ವಾಮಿ ಜಿ ಅಣ್ಣನವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಇಲ್ಲಿ ಆಚರಣೆ ಮಾಡಿದ್ದೀವಿ. ಯಾಕಂದರೆ ನಾರಾಯಣ ಸ್ವಾಮಿ ಅಣ್ಣನವರು ಬಡವರಿಗೋಸ್ಕರ ತಮ್ಮ ಜೀವನ ತ್ಯಾಗ ಮಾಡುವಂಥ ವ್ಯಕ್ತಿ. ಎಲ್ಲಿ ನೊಂದವ್ರು ಇರ್ತಾರೆ ಅಲ್ಲಿ ನಾರಾಯಣ ಸ್ವಾಮಿ ಅಣ್ಣನವ್ರು ಇರ್ತಾರೆ. ಅದಕ್ಕೋಸ್ಕರ ಇವತ್ತು ಹೊನ್ನಮ್ಮ ಕಿವುಡು ಮಕ್ಕಳ ಶಾಲೆಯಲ್ಲಿ ಇಲ್ಲಿ ವಿಶೇಷ ಮಕ್ಕಳಂದ್ರೆ ಎಷ್ಟೋ ಮಕ್ಕಳಿಗೆ ಕಿವಿ ಕೇಳಂಗಿಲ್ಲ, ಎಷ್ಟೋ ಮಕ್ಕಳಿಗೆ ಬಾಯಿಲ್ಲ, ಅಂಥ ಮಕ್ಕಳಿಗೆ ಇಲ್ಲಿ ಉಪಹಾರ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡು ಅವರ ನಾರಾಯಣ ಸ್ವಾಮಿ ಅಣ್ಣನವರ ಹೆಸರಲ್ಲಿ ಇಲ್ಲಿ ಕೇಕನ್ನು ಕಟ್ ಮಾಡಿದ್ದೀವಿ. ನಾರಾಯಣ ಸ್ವಾಮಿ ಅಣ್ಣನವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ವಿಶೇಷ ವ್ಯಕ್ತಿಯವರು. ಯಾಕಂದ್ರೆ ಸಂಘಟನೆಯೊಳಗೆ ಜಯ ಕನ್ನಡ ಸಂಘಟನೆಯೊಳಗೆ ಕಾನೂನು ಘಟಕದ ರಾಜ್ಯ ಅಧ್ಯಕ್ಷರಾದಂದ ಅವರು ಯಾರಿಗೆ ತೊಂದರೆ ಆಕೈತಿ, ಎಲ್ಲಿ ಅನ್ಯಾಯ ಆಕೈತಿ ಅಲ್ಲಿ ಯಾರು ಇರ್ತಾರಂದ್ರೆ ನಾರಾಯಣ ಸ್ವಾಮಿ ಅಣ್ಣನವ್ರು ಇರ್ತಾರೆ. ಆ್ಯಕ್ಚುಲಿ ನಿನ್ನೆ ಒಂದು ಲೈವ್ ಬರ್ತಾರೆ ಅವ್ರು. ಎಲ್ಲಂದ್ರೆ ಸೇಡಮ್ನಿಂದ ಗುಲ್ಬರ್ಗ ಹೋಗೋ ರೋಡ್ನ್ಯಾಗ ರೋಡ್ ಅಂತೂ ಒಂದು ಹೆಂಗಂದ್ರೆ ರೋಡ್ಕಿಂತ ತೆಗ್ಗ ಭಾಳ ಇತ್ತು. ಅಲ್ಲಿರ್ತಕ್ಕಂಥ MLA ಶರಣಗೌಡ ಪಾಟೀಲ್ ಅಲ್ಲಿ MLA ಇದ್ದಾರೆ. ಅವ್ರಿಗೆ ನೇರವಾಗಿ ಹೇಳ್ತಾರೆ ಅವ್ರು ಅಂಥೇಳಿ, ಇಲ್ಲಿ ಮೊದಲು ನೀವು ಆರಿಸಿ ಬಂದಿರಂದ್ರೆ ಮೊದಲು ಇಲ್ಲಿ ಇರ್ತಕ್ಕಂಥ ಜನರಿಗೆ ಒಂದು ಸೇವಾ ಮಾಡಿರಿ ಅಂತ ಹೇಳ್ತಾರೆ. ಅಂಥ ವ್ಯಕ್ತಿ ಹುಟ್ಟುಹಬ್ಬವನ್ನು ನಾವು ಇವತ್ತು ಇಲ್ಲಿ ವಿಶೇಷವಾಗಿ ಆಚರಣೆ ಮಾಡಿದ್ದೇವೆ. ದೇವ್ರ ಅವರ ಎಲ್ಲ ಕಾರ್ಯಕ್ಕೆ ಯಶಸ್ವಿ ತಂದು ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ಮುಗ್ದೊಮ್ಮೆ ನಾರಾಯಣ ಸ್ವಾಮಿ ಅಣ್ಣನವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯನ ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ಹೇಳ್ಬೇಕಂದ್ರೆ ಇಲ್ಲಿ ನಮ್ಮ ಹಿರಿಯ ಅಣ್ಣನವರಾದಂಥ ಅಶೋಕ್ ದೊಡ್ಮನಿ ಅಣ್ಣನವರು ಮತ್ತು ರವಿ ಸಿದ್ದಾಡ್ಗಿಮಠ ಅಣ್ಣನವರು ಮತ್ತು ನನ್ನ ಸಂಘಟನೆ ಕೇಂದ್ರ ಬಿಂದು ಲಕ್ಷ್ಮಣ್ ದೊಡ್ಮನಿ ಅಣ್ಣನವರು, ವಿಶೇಷವಾಗಿ ಹೇಳ್ಬೇಕಂದ್ರೆ ಎಲ್ಲ ನನ್ನ ಕಾರ್ಯಕರ್ತರು ಕೂಡಿ ಇವತ್ತಿಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡೇವೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸುಧೀರ್ ಮುದೋಳ್, ಜಯ ಕನ್ನಡ ಸಂಘಟನೆ ಧಾರವಾಡ ಜಿಲ್ಲಾಧ್ಯಕ್ಷ. ನಾರಾಯಣ ಸ್ವಾಮಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಮೂಕ ಮತ್ತು ಕಿವುಡ ಮಕ್ಕಳಿಗೆ ಉಪಹಾರ ಇಟ್ಟಿರ್ತಕ್ಕಂಥದ್ದು ಸ್ವಾಗತಾರ್ಹ. ಈ ಒಂದು ಉಪಹಾರದ ಜವಾಬ್ದಾರಿ, ಕಾರ್ಯಕ್ರಮದ ಜವಾಬ್ದಾರಿಯನ್ನು ನಮ್ಮ ಧಾರವಾಡ ಜಿಲ್ಲಾಧ್ಯಕ್ಷರಾದ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷರ ಶ್ರೀ ಸುಧೀರ್ ಮುದೋಳವರು ವಹಿಸಿಕೊಂಡಿರ್ತಾರೆ. ಅದೇ ರೀತಿ ಇವತ್ತಿನ ದಿವಸ ನಾವು ನಾರಾಯಣ ಸ್ವಾಮಿಯವ್ರ ಬಗ್ಗೆ ವಿಶೇಷವಾಗಿ ಎರಡು ಮಾತನ್ನು ಹೇಳಿಬಿಡ್ತೀವಿ, ಭಾಳ ಹೇಳೋದಿಲ್ಲ. ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಈ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಯಾಕೆ ಅಂತಂದ್ರೆ, ನಾರಾಯಣ ಸ್ವಾಮಿಯವರು ಸಹ ಹುಟ್ಟು ಹೋರಾಟಗಾರರು. ಅವರ ಮೂಲತಃ ಬೆಂಗಳೂರಿನವರು. ಲಾಸ್ಟ್ ಟೈಮ್ ಬೆಂಗಳೂರು ವಕೀಲರ ಸಂಘದ ಉಪಾಧ್ಯಕ್ಷರಾಗಿ, ಜಯ ಕರ್ನಾಟಕ ಸಂಘಟನೆಯ ಕಾನೂನು ಘಟಕದ ರಾಜ್ಯಾಧ್ಯಕ್ಷರಾಗಿ ಇವತ್ತಿನ ದಿವಸ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಸಕಾರ ಮೂರ್ತಿ, ಮತ್ತೊಬ್ಬರಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಹಾಗೂ ಸದಾ ನೊಂದವ್ರ ಬಗ್ಗೆ ಮಿಡಿತಕ್ಕಂಥ ಒಂದು ಹೃದಯನ ಹೊಂದಿರತಕ್ಕಂಥ ನಾರಾಯಣ ಸ್ವಾಮಿಯವರು, ಆ ಪರಮಾತ್ಮ ಮುಂದಿನ ದಿನಗಳೊಳಗೆ ಅವರಿಗೆ ಹೆಚ್ಚಿನ ಸಾಧನೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ನೀಡಲಿ. ಅವರು ಎಲ್ಲೇ ಹೋದರೂ, ಯಾವುದೇ ರಂಗದಲ್ಲಿ ಹೋದರೂ ಸಹ ಅವ್ರಿಗೆ ಯಶಸ್ಸನ್ನು ಕೊಡಲಿ ಅಂತೇಳಿ ನಾವು ಧಾರವಾಡ ಜಿಲ್ಲಾ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಅವರಿಗೆ ಆಶೀರ್ವದಿಸುತ್ತಾ ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಶ್ರೀ ಜಿಲ್ಲಾಧ್ಯಕ್ಷ ಸುಧೀರ್ ಮುದೋಳವರೇ, ಅದೇ ರೀತಿ ರವಿ ಸಿದ್ದಾಟಮಠ ವಕೀಲರೇ, ಅದೇ ರೀತಿ ನಮ್ಮ ಅಣ್ಣನವರ ಲಕ್ಷ್ಮಣ ದೊಡ್ಡಮನಿಯವರೇ, ಬಸವ ತಳವಾರವರೇ, ಅದೇ ರೀತಿ ಎಲ್ಲದಕ್ಕಿಂತ ಮುಖ್ಯ ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಒಂದು ಬಿಲ್ಡಿಂಗ್ ಪಿಲ್ಲರ್ಲ ಈ ರಕ್ಷಣಾ ವೇದಿಕೆ ಇದು ಮುಂದುವರಿಬೇಕಂತಂದರೆ ಕಾರ್ಯಕರ್ತರು ಭಾಳ ಮುಖ್ಯ. ಅವರಿಗೂ ಸಹ ನಾನು ಸ್ವಾಗತ ಕೋರಿ ನಾನು ಒಂದೆರಡು ಮಾತನ್ನು ಮುಗಿಸ್ತಿದ್ದೇನೆ. ಅಶೋಕ್ ದೊಡ್ಡಮನಿ, ಧಾರವಾಡ ವಕೀಲರ ಸಂಘದ ಮಾಜಿ ಉಪಾಧ್ಯಕ್ಷರು. ನಮಸ್ಕಾರ. ಇವತ್ತು ಜಯ ಕರ್ನಾಟಕ ಸಂಘಟನೆಯ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಸುಧೀರಣ್ಣ ಮುದೋಳು, ರವಿ ಸಿದ್ದಾಟಗಿಮಠ ಸರ್, ಅಶೋಕ್ ದೊಡ್ಡಮನಿಯವರು, ಪತ್ತಾರವರು, ರಾಜುಗೌಡವರು ಎಲ್ಲರೂ ಸೇರಿ ನಮ್ಮ ಜಯ ಕರ್ನಾಟಕ ಸಂಘಟನೆಯ ಸಮಸ್ತ ಪದಾಧಿಕಾರಿಗಳು ಸೇರಿ ಇವತ್ತು ರಾಜ್ಯ ಕಾನೂನು ಘಟಕದ ಜಯ ಕರ್ನಾಟಕ ಸಂಘಟನೆಯ ಕಾನೂನು ಘಟಕದ ರಾಜ್ಯಾಧ್ಯಕ್ಷರಾದಂಥ ನಾರಾಯಣ ಸ್ವಾಮೀಜಿ ಅಣ್ಣನವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಈಗಾಗಲೇ ಅವ್ರ ಬಗ್ಗೆ ಬಹಳಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥವ್ರು, ಜನಪರ ಹೋರಾಟಗಾರರು, ಹೋರಾಟಗಾರರು. ಅವರ ಒಂದು ಹುಟ್ಟುಹಬ್ಬವನ್ನು ಈ ಹೊನ್ನಮ್ಮ ಶಿಕ್ಷಣ ಸಂಸ್ಥೆಯ ಕಿವುಡು ಮತ್ತು ಮೂಕ ಮಕ್ಕಳ ಶಾಲೆಯಲ್ಲಿ ಆಚರಿಸ್ತಾ ಇದ್ದೀವಿ. ಅದರ ಜೊತೆಗೆ ಅವ್ರ ಜೊತೆಗೆ ನಾವು ಕೂಡ ಅಲ್ಪೋಪಹಾರದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಅವರಿಗೆ ಅಲ್ಪೋಪಹಾರದ ವ್ಯವಸ್ಥೆ ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾರಾಯಣ ಸ್ವಾಮೀಜಿ ಅಣ್ಣನವರಿಗೆ ಕೋರಿದಂಥ ಈ ಮಕ್ಕಳಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೊತೆಗೆ ನನ್ನ ಜಯ ಕರ್ನಾಟಕ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರಿಗೂ ಕೂಡ ನಾರಾಯಣ ಸ್ವಾಮೀಜಿ ಅಣ್ಣನವರ
ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರೋದಕ್ಕೆ ಇಷ್ಟಪಡ್ತೀನಿ. ಲಕ್ಷ್ಮಣ ದೊಡ್ಡಮನಿ, ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಗೌರವಾಧ್ಯಕ್ಷ.